ಶಾಸನ ಮಾಡಿದರು, ಜಗತ್ತು ಕಾಣುವಂಥ ಸಾಹಸ ಮಾಡಿದರು. ಆದರೆ ಅದೇ ಕಾಲಕ್ಕೆ ಒಳಗೆ ಡೊಗರಿ ಎತ್ತುದು ಅಂತ ನಾವು ಗಿಡಕ್ಕೆ ಅದು ಹತ್ತಿ ಮಾಡಿತ್ತು. ಗೊರಲ್ ಎತ್ತುದು, ಡೊಗರಿ ಎತ್ತುದು. ಇದರಲ್ಲಿದ್ದಂಥವ್ರೆಲ್ಲರೂ ಹೆಚ್ಚು ಮೇಲೆ ಕಾರ್ಪೊರೇಟ್ ಜಗದವ್ರನ್ನ, ಕಾರ್ಪೊರೇಟ್ ಲೋಕದವ್ರನ್ನ, ಮುಂದುವರಿದ ಲೋಕದವ್ರನ್ನ, ಹೈಯರ್ ಕ್ಲಾಸ್ ಜನನ ಇಲ್ಲಿ ಯಾವ ಲೋವರ್ ಕ್ಲಾಸ ದುಡಿಯೋದಾಯಿತು, ಕಾರ್ಮಿಕ ವರ್ಗದಿಂದ ಬಂದಿದ್ದಾಯಿತು ಯಾರೂ ಇಲ್ಲ. ಇದ್ರೂ ಎಲ್ಲೋ ಒಂದಿಬ್ಬರು ಇರ್ಬೋದು, ಅವರಿಂದ ಇಡೀ ವ್ಯವಸ್ಥೆ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ತಪ್ಪನ್ನು ಮಾಡಿದ್ರು. ಅದೇ ಆ ಸಂದರ್ಭದಲ್ಲೇ ಕೇಜ್ರಿವಾಲ್ರು, ಅಣ್ಣಾ ಹಜಾರೆಯವರು ಬರಲಿ ಬಿಡಲಿ ರಾಜಕೀಯಕ್ಕೆ, ಆವತ್ತಿನ ರೈತರ ನಾಯಕರನ್ನಾಗಿರ್ಬೋದು, ಅದರಲ್ಲೂ ಯೋಗೇಂದ್ರ ಯಾದವ್ರಂಥ ಕಟುವಾದಿಗಳು ಬೇಗ ಅವರು ಪಕ್ಷದಲ್ಲಿ ಎಲ್ಲೋ ಇದ್ದರು. ಭಾಳ ದೊಡ್ಡ ಸಾಹಸ ಮಾಡಿದರು ಕೇಜ್ರಿವಾಲ್ರು. ಹೀಗಾಗಿ ರಾಷ್ಟ್ರಮಟ್ಟದ ದೊಡ್ಡ ಸಂಸ್ಥೆಯನ್ನು ರೆಡಿ ಮಾಡಿದರು. ಆಮ್ ಆದ್ಮಿ ಅನ್ನುವಂಥ ಒಂದು ದೊಡ್ಡ ಪಕ್ಷವನ್ನು ಮಾಡಿದರು. ಅದರಲ್ಲಿ ಅವರೆಲ್ಲರನ್ನೂ ಉಳಿಸ್ಕೊಂಡು ಅವ್ರು ಹೇಳುವ ಸಲಹೆಗಳ ಮೂಲಕ ನಾನಾ ಸಂಚಾಲಕ, ನಾನಾ ಮುಖ್ಯಮಂತ್ರಿ ಎಲ್ಲ ನಾನಾ ಅನ್ನುವಂಥ ಒಂದು ಡಿಕ್ಟೇಟರ್ಗೊಳಗಾಗಿದ್ದ ಕಾರಣಕ್ಕಾಗಿ ಇವತ್ತು ಕೇಜ್ರಿವಾಲ್ಗೆ ಹಂತಕ್ಕೆ ಬಂದರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ಬೇಕಾಗಿದೆ. ಹೊಸ ಒಂದು ಸಂಚಲನ ಮೂಡಿಸಿತ್ತು. ಭ್ರಷ್ಟಾಚಾರ ಉಳಿಸುವಂಥ ಮಾಡುವಂಥ ಮಾಡಿತ್ತು. ತಾನೂ ಸ್ವತಃ ಬಂದ ಅಧಿಕಾರಕ್ಕೆ ಬಂದ ಮೇಲೆ ದೆಹಲಿಯಲ್ಲೇ ಲೋಕಾಯುಕ್ತ ಅಥವಾ ಲೋಕಪಾಲ್ ಮಾಡಿ ಅನೇಕ ವ್ಯಕ್ತಿಗಳನ್ನ ಅಟ್ಯಾಕ್ ಮಾಡಿ ಅವತ್ತಿನ ಭ್ರಷ್ಟರ ಒಳಗೆ ಹಾಕಿದ್ರೆ ಇನ್ನೂ ಒಳ್ಳೆಯ ಹೆಸರಾಗ್ತಿತ್ತು. ಏನು ಲೋಕಾಯುಕ್ತನೂ ಮಾಡಲಿಲ್ಲ, ಸ್ವತಂತ್ರ ಕೊಡಲಿಲ್ಲ, ಮತ್ತು ಅನಗತ್ಯ ಸಾರಾಯಿಗೆ ಪರ್ಮಿಷನ್ ಕೊಟ್ಟು ಏನು ಗದ್ದಲ ಮಾಡ್ಕೊಂಡು ಅದು ಸಿಕ್ಕು ಹಾಕಿಕೊಂಡ್ರು. ಅಂದ್ರೆ ಇವತ್ತು ಕಾರ್ಪೊರೇಟ್ ಮಟ್ಟದ ಪಕ್ಷಗಳು ಯಾವ ರೀತಿಯಾಗಿ ಸೋಲ್ತಾವೋ ಆ ರೀತಿ ಸೋತಿದ್ದಾರೆ. ಇವತ್ತು ಬಿ ಜೆ ಪಿಗೆ ಇಷ್ಟ ಬೇಕಾಗಿತ್ತು, 1 ಅಂದ್ರೆ 10 ಅನ್ನುವಂಥ ಜನ ಅವರೆಲ್ಲ ಬುದ್ಧಿವಂತರು, ಮಾತಿನ ಮಲ್ಲರು. ಅವರನ್ನು ಮಾತಿನದು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾತಾಡ್ತಾ ಇರ್ತಾರೆ. ಅವ್ರ ಮೇಲೆ ಇವರು ಮಾತಾಡಿ ಗೆದ್ದಿದ್ರು. ಆದರೆ ಈಗ ಇವ್ರೊಳಗಿನವರು ಹೋಗ್ತಾ ಇದ್ದಾರೆ. ಪಂಜಾಬ್ದಲ್ಲಿ 50 ಜನ ಹೋಗ್ತಾರಾ, 60 ಜನ ಹೋಗ್ತಾರ ಗೊತ್ತಿಲ್ಲ. ಹೋಗುವಂಥ ಸಾಧ್ಯತೆಗಳು ಇದ್ದಾವಿಲ್ಲಂತೂ ಅಲ್ಲ. ಯಾಕಂದರೆ ಈಗಾಗಲೇ ಸಣ್ಣಂಗೆ ಎಲ್ಲರೂ ಅವ್ರ ವಿರೋಧವಾಗಿ, ಕೇಜ್ರಿವಾಲ್ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಈಗಿರುವ ಕೇಜ್ರಿವಾಲ್ ಮುಂದಿರುವ ಹಾದಿ ಏನಪ್ಪ ಅಂತಂದರೆ, ಇಂಥ ಕಾರ್ಪೊರೇಟ್ ಲೋಕದ ಈ ವ್ಯಕ್ತಿಗಳನ್ನ ದೂರ ಸರಿಸಿ ಹೊಸ ಒಂದು ಹುಮ್ಮಸ್ಸಿನಿಂದ, ಯಾಕಂದ್ರೆ ಅವ್ರಲ್ಲಿ ಪಕ್ಷ ಹೆಂಗೆ ಕಟ್ಟಬೇಕು, ಏನು ಮಾಡಬೇಕು ಅನ್ನೋದ್ರಲ್ಲಿ ಸಾಕಷ್ಟು ನಾಲೆಜ್ ಅದ. ಪ್ರಾಮಾಣಿಕವಾದನ್ನು ಮಾಡಿ ಪ್ರಾಮಾಣಿಕ ನೆಲೆಗಟ್ಟಿನಲ್ಲಿ ಆಡಳಿತ ಮಾಡಿದರೆ ನಿಶ್ಚಿತವಾಗಿಯೂ ಈ ಕೇಜ್ರಿವಾಲ್ ಆಮ್ ಆದ್ಮಿ ಮುಂಬರುವ ದಿನಗಳಲ್ಲಿ ದೊಡ್ಡ ಪಕ್ಷ ಆಗಿಯೋ ಅಥವಾ ಜನಸಾಮಾನ್ಯರ ಪಕ್ಷ ಆಗಿ ಬೆಳೆಯೋ ಸಾಧ್ಯತೆಗಳಿದ್ದಾವೆ. ಆದರೆ ಮಾಡೋರು ಯಾರು ಅಂತ. ಯಾಕಂದ್ರೆ ಪಂಜಾಬ್ನ ಒಂದು ಸ್ವಲ್ಪ ಏನೋ ಪಾರ್ಟಿ ಫಂಡ್ ಬರ್ತಿತ್ತು, ಮತ್ತಿನ ಬರೋದು ದೆಹಲಿ ಅಂತ ಈಗ ಬಂದಾಗಿ ಹೋಗಿಬಿಟ್ಟದ. ದುಡ್ಡು ಎಲ್ಲಿ ತರೋದು